ಹಿಂದೂ ಕಾರ್ಯಕರ್ತರನ್ನು ಇವರು ರಕ್ತದಾಯಕ್ಕೆ ಬಲಿಯಾಗಿದ್ದಾರೆ. ಇವತ್ತು ಪಾರ್ಲಿಮೆಂಟಿನಲ್ಲಿ ಹೋಗಿ ನಮ್ಮ ಬಗ್ಗೆ ಮಾತನಾಡಿದ್ದಾರಲ್ಲ, ಅವರು ಮಾತನಾಡಿ ಪಾರ್ಲಿಮೆಂಟಿನಿಂದ ಹೊರಗೆ ಬರಲಿಲ್ಲ. ಇವರದೇ ಕಾರ್ಯಕರ್ತರು ಚಿಕ್ಕಮಗಳೂರಿನಲ್ಲಿ ಹೋಗಿ ಒಬ್ಬ ಹಿಂದೂ ಕಾಂಗ್ರೆಸ್ ಕಾರ್ಯಕರ್ತರನ್ನು ಕೊಂದಿದ್ದಾರೆ. ಯಾಕೆ ಮರುದಿವಸ ಇವರಿಗೆ ಮಾತನಾಡಲಿಕ್ಕೆ ಆಗ್ತಾ ಇಲ್ವಾ? ಆದ ಕಾರಣ ನಾವು ಹೇಳ್ತಾ ಇರುವಂಥದ್ದು, ನಿಮ್ಮ ಇಂಥ ನೀಚ ರಾಜಕೀಯಕ್ಕೆ ಬೇಕಾಗಿ ನೀವು ಯಾರದೋ ಹೆಸರು ತೆಗೆದು ಸುಮ್ಮನೆ ಸುಳ್ಳಾರೋಪ ಮಾಡುವುದು ಬೇಡ. ನಮಗೂ ಕೂಡ ಗೊತ್ತಿದೆ ಯಾವ ರೀತಿಯಲ್ಲಿ ಮಾತನಾಡಬೇಕು ಅಂತ ಹೇಳಿ. ಆದ ಕಾರಣ ಈ ಹೇಳಿಕೆಯನ್ನು ಒಬ್ಬರು ಸಂಸದರು ಅಂತ ಹೇಳಿದರೆ ಅವರು ಗೌರವಾನ್ವಿತರು. ಆ ಸಂಸದರು ಪಾರ್ಲಿಮೆಂಟಿನಲ್ಲಿ ಒಂದು ಹೇಳಿಕೆ ಕೊಡುವುದು ಅಂತ ಹೇಳಿದರೆ ಅದಕ್ಕೆ ಬಹಳ ಗೌರವ ಇದೆ, ಅದು ಕಡತಗಳಲ್ಲಿ ಇರ್ತದೆ. ಆದ ಕಾರಣ ಆ ಹೇಳಿಕೆಯನ್ನು ಹಿಂಪಡೆಯಬೇಕು. ಆ ಹೇಳಿಕೆಯನ್ನು ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ಪತ್ರಿಕಾಗೋಷ್ಠಿಯ ಮೂಲಕ ಬಹಳ ತೀವ್ರವಾಗಿ ಖಂಡಿಸ್ತದೆ. ಇಂತಹ ಹೇಳಿಕೆಗಳಿಂದ ನೀವು ರಾಜಕೀಯ ಲಾಭ ಪಡಿಬೋದು ಅಂತ ಆದರೆ ನೀವು ರಾಜಕೀಯವಾಗಿ ನೀವು ಮುಂದಿನ ದಿವಸಗಳಲ್ಲಿ ಸಮಾಧಿ ಆಗ್ತೀರಿ. ಇಂಥ ಹೇಳಿಕೆಗಳಿಂದ ಯಾವತ್ತೂ ಕೂಡ ಜನರು ಇದನ್ನು ನಂಬುವುದಿಲ್ಲ. ನೀವು ಅಭಿವೃದ್ಧಿ ಮಾಡದೆ ಸುಮ್ಮನೆ ರಾಜಕೀಯ ವಿಚಾರಗಳನ್ನು ಇಟ್ಟುಕೊಂಡು ಮಾಡುವಂತಹ ಈ ಒಂದು ಕ್ಷುಲ್ಲಕ ರಾಜಕೀಯವನ್ನು ಜನತೆ ಒಂದಲ್ಲ ಒಂದು ದಿವಸ ಅರಬ್ಬಿ ಸಮುದ್ರಕ್ಕೆ ನಿಮ್ಮನ್ನು ಬಿಸಾಡ್ತಾರೆ ಅಂತ ಈ ಪತ್ರಿಕಾಗೋಷ್ಠಿಯ ಮೂಲಕ ನಾನು BJPಯ ಸಂಸದರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ.